ವೆರಿ ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಈ ದಿನ ಏನ್ ಮಾಡ್ತಿದೀವಿ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗಲೂ ಕೂಡ ಆರೋಗ್ಯವಾದ ಅತ್ಯಮೂಲ್ಯವಾದ ಸಂಪತ್ತು ಅಂತ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಉತ್ತಮ ಆರೋಗ್ಯವನ್ನ ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಸಂಕಲ್ಪದೊಂದಿಗೆ ಜನಪ್ರಿಯ ಆಸ್ಪತ್ರೆ ನಿರಂತರವಾಗಿ ಹೊಸ ತಂತ್ರಜ್ಞಾನ ಮತ್ತೆ ಅತ್ಯಾಧುನಿಕ ವಿಧಾನಗಳನ್ನ ಪರಿಚಯಿಸ್ತಾನೆ ಇರುತ್ತೆ. ಸೊ ಆ ಥರದ್ರಲ್ಲಿ ಈ ದಿನ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಏನಪ್ಪಾ ಅಂತಂದ್ರೆ ಆಧುನಿಕ GFC ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಥೆರಪಿಯ ಸೇವೆಯನ್ನ ಈ ದಿನ ನಾವು ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಸೊ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಸರ್ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಕೀಲು ಮತ್ತು ಮೂಳೆ ತಜ್ಞ ವೈದ್ಯರು ಮತ್ತು GFC ಥೆರಪಿಯಲ್ಲಿ ಪರಿಣಿತರಾದ ಡಾಕ್ಟರ್ ಶಾರಿಫ್ ಅಬ್ದುಲ್ಲಾ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ಅತಿ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಸಮಾಜ ಸೇವಕರಾದ ಡಾಕ್ಟರ್ YS ವೀರಭದ್ರಪ್ಪ ಸರ್ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ IMA ಅಧ್ಯಕ್ಷರು ಮತ್ತು ಹಿರಿಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಶ್ರೀರಂಗ ಸರ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸೊ ಮುಖ್ಯ ಅತಿಥಿಗಳಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ, ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದಲ್ಲಿ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವೈದ್ಯರಾದ ಡಾಕ್ಟರ್ ಮಂಜುನಾಥ್, ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್, ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್, ಜನರಲ್ ಸರ್ಜನ್ ಡಾಕ್ಟರ್ ಪ್ರವೀಣ್ ಕುಮಾರ್, ಮೂಳೆ ತಜ್ಞರಾದ ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶ್ರೀರಂಗ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲಿ ನಡೆಯುತ್ತಿದ್ದ ಎಲ್ಲರಿಗೂ ಜನಪ್ರಿಯ ಆಸ್ಪತ್ರೆ ಈಗಾಗಲೇ ಹಲವಾರು ಬಾರಿ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಹೊಸ ಥರದ ರೋಗ ನಿರೋಧಕ ತಂತ್ರಜ್ಞಾನಗಳನ್ನು ತರ್ತಾ ಇದ್ದಾರೆ. ಇವತ್ತು ಅವರು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದನ್ನ ಹೊಂದಿದ್ದಾರೆ. ಎಲ್ಲರಿಗೂ ಗೊತ್ತು, ಮಂಡಿ ನೋವು ಈಗಾಗಲೇ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಬರ್ತಾ ಇದೆ. ಅದರಲ್ಲೂ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ. ಈಗ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದು ಒಂದು ಹೊಸ ಥರದ ಚಿಕಿತ್ಸೆ. ಜನಪ್ರಿಯ ಆಸ್ಪತ್ರೆಯವರು ಈಗ ಇದನ್ನು ಹಾಸನಗೆ ತಂದು ಹಾಸನ ಜನತೆಗೆ ಒಂದು
ಅತ್ಯುತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟಲ್ಲಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆ ನೀಡಲಿ, ಹಾಸನ ಜನತೆಯು ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದು ಯಶಸ್ವಿಯಾಗಿ ನಡೀಲಿ ಹಾಗೂ ಜನಪ್ರಿಯ ಆಸ್ಪತ್ರೆ ಮುಂದುವರಲಿ ಅಂತ ಹೇಳ್ತಾ, ಡಾಕ್ಟರ್ ಅಬ್ದುಲ್ ಬಶೀರ್ ಹಾಗೂ ಶಾರುಖ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಹಾಗೂ ಐಎಂಎ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಹೇಳ್ತಾ, ನೀವೆಲ್ಲ ನನ್ನ ಮಾತನ್ನು ಕೇಳೋದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವರ್ಡ್ಸ್ ಎಲ್ಲರಿಗೂ ಅರ್ಥಪೂರ್ಣವಾಗಿತ್ತು. ಹಾಗೆಯೇ ಸಮಾಜ ಸೇವಕರಾದ ಡಾಕ್ಟರ್ YS ವೀರಭದ್ರಪ್ಪ ಸರ್, ಓಕೆ, ಶ್ರೀರಕ್ಕ ಸರ್ಗೆ ನಮ್ಮ ಜನಪ್ರಿಯ ಆಸ್ಪತ್ರೆಯ ಪರವಾಗಿ ಒಂದು ಚಿಕ್ಕ ಕಾಣಿಕೆ, ಚಿಕ್ಕ ಉಡುಗೊರೆ. ಹಾಗೆಯೇ ಸಮಾಜ ಸೇವಕರಾದ ಡಾಕ್ಟರ್ YS ವೀರಭದ್ರಪ್ಪ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಬಹಳ ಅಪರೂಪದ ಪ್ರಾರಂಭ ಅಂತ ನಾನು ಕಾರಣ ಈ ಆಸ್ಪತ್ರೆಗೆ ಹೆಸರೇ ಅಂತ ಅದಕ್ಕೆ ಇಟ್ಟಿದ್ದಾರೆ. ನಾನು ಸುಮಾರು ಸಲ ಡಾಕ್ಟರ್ ಬಶೀರ್ ಅವರಿಗೆ ಫೋನ್ ಮಾಡಿದಾಗ ಅಥವಾ ಪರ್ಸನಲ್ ಭೇಟಿ ಮಾಡಿದಾಗ ಜನಪ್ರಿಯ ಅಂತ ವರ್ಡ್ನ ಯಾರು ಸರ್ ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಕೇಳಿದೆ. ಅವರು ಜನಪ್ರಿಯವಾಗೇ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಅಣ್ಣ ತಮ್ಮಗಳ ಥರ, ಸಂಬಂಧಿಕರ ಥರ, ಯಾವುದೇ ಧರ್ಮದ ಜಾತಿ ಧರ್ಮದ ವಿಚಾರದಲ್ಲಿ ಇಲ್ಲ ಅವರು. ನಾನು ಅವ್ರ ಚೇಂಬರಲ್ಲಿ ಕೂತಿದ್ದಾಗ ಒಬ್ಬರು ನೋಡಿದೆ, 4-5 ಜನ ಮಠಾಧೀಶರು ಫೋಟೋಗಳಿವೆ. ನಮ್ಮಲ್ಲೇ ಇಲ್ಲ, ನಾವು ಲಿಂಗಾಯತರನ್ನೇ, ಅವ್ರು ನಮ್ಮಲ್ಲೂ ಆ ಮಠಾಧೀಶರ ಎಲ್ಲರ ಮಠಾಧೀಶರ ಭಾವಚಿತ್ರ ಇಲ್ಲ ಅಂತ ಅದ್ಭುತವಾದ ವ್ಯಕ್ತಿ ಅವರಿಗೆ. ಮನುಷ್ಯತ್ವ ಮತ್ತು ಅದ್ಭುತವಾದ ಶಕ್ತಿ ಅವರಲ್ಲಿ ದೇವರು ಕಳಿಸಿದ್ದಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಭಾಳ ಬಡವರು ಭಕ್ತರು ಯಾರು ಎಲ್ಲರೂ ಒಂದೇ ಸಮಾನ, ಅಣ್ಣ ಅಣ್ಣ ಅಣ್ಣ. ಬಸವಣ್ಣನ ಕಾಲದಲ್ಲಿ ಅಣ್ಣ, ಜನಪ್ರಿಯ ಕಾಲದಲ್ಲಿ ಜನಪ್ರಿಯ ಅಣ್ಣ. ಅಣ್ಣ ಅಂತ ಅಂದರೆ ಬೇರೆ ಮಾತೇ ಇಲ್ಲ. ನಾನು ಅವರು ಬಂದಾಗ ಪುನಃಮೂರ್ತಿಗಳು ಇದ್ರು ಇಲ್ಲಿ ಒಂದ್ಸಲ ಸಂಪಾದಕರು, ಚಲನಚಿತ್ರ ಸಂಪಾದಕರು, ಅವರು ಸಹ ಅಣ್ಣ ಅಂತ ಅಂದೇ ಬಾಯೇ ತೆಗಿತಿರ್ಲಿಲ್ಲ. ಅವೆಲ್ಲ ಜ್ಞಾಪಕ. ಇದು ಇನ್ನೂ ವರ್ಷ ಇನ್ನೂ ಅದ್ಭುತವಾಗಿ ಬೆಳವಣಿಗೆ ಆಗಲಿ, ಆಶ್ರಯಗಳಂತೆ ಜನಪ್ರಿಯವಾಗಿಯೇ ಆಗಲಿ ಅಂತ ಹೇಳ್ತಾರೆ. ಈ ಥರ ಕಾರ್ಯಕ್ರಮ ಹಲವಾರು ಹಮ್ಮಿಕೊಳ್ಳಿ, ಜನಗಳಿಗೆ ಉಪಯೋಗ ಆಗಲಿ. ಬಡವರ ಮಕ್ಕಳಿಗೆ, ಸುತ್ತಮುತ್ತ ಹಳ್ಳಿಗಾಡಿನ ಜನಗಳಿಗಂತೂ ಭಾಳ ಅನುಕೂಲ ಆಗಿದೆ. ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಇಲ್ಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಜನಪ್ರಿಯ ಆಸ್ಪತ್ರೆಯ ಬೆಳವಣಿಗೆಗೆ ಶುಭ ಹಾರೈಸಿದ ವೀರಭದ್ರಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಆಸ್ಪತ್ರೆ ವತಿಯಿಂದ ಸರ್ಗೆ ಒಂದು ಉತ್ತಮ ಉಡುಗೊರೆ. ಕಾರ್ಯಕ್ರಮದ ನೇತೃತ್ವ ವಹಿಸಿದ, ಹಾಗೆಯೇ ಇವತ್ತೇನು ನಾವು ಉದ್ಘಾಟಿಸ್ತಾ ಇದ್ದೀವಿ GFC ಥೆರಪಿ, ಇದರಲ್ಲಿ ಪರಿಣತಿ ಹೊಂದಿರುವಂತಹ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವ್ರಿಗೆ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೋರ್ಕೊಳ್ತಿದ್ದೇವೆ. ಎಲ್ಲರಿಗೂ ಶಿವಭದ್ಯಾನ ಮತ್ತು ನಮಸ್ಕಾರಗಳು. ಇವತ್ತು ಇದೇನು GFC ಥೆರಪಿ ಅಂತ ಇದೆ. GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ಏನು ಒಂಥರ ಮ್ಯಾಜಿಕ್ ಏನಲ್ಲ, ಆದರೆ ನಮ್ಮದೇ ಸ್ವಂತಹ ರಕ್ತ ಅದನ್ನು ತೆಗೆದು ಒಂದು ಮಿಷಿನ್ಗೆ ಹಾಕಿ ಅದನ್ನು ತೆಗೆದು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಆಗಿ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಬೇಕಾದ್ರೂ ಕೊಡ್ಬೋದು. ಇವಾಗ ನಮ್ಮ ದೇಹದಲ್ಲಿ ಒಂದು ಎಲ್ಲಿ ತೊಂದರೆ ಬೇಕಾದ್ರೂ, ಮಂಡಿ ಆಗಲಿ, ಭುಜ ಆಗಲಿ, ಬೇರೆ ಕಾಲಿನಾಗಲಿ, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ರಕ್ತದಲ್ಲಿ 3 ಥರ ಇರುತ್ತೆ: ಕೆಂಪು ರಕ್ತ, ಬಿಳಿ ರಕ್ತ ಮತ್ತು ಪ್ಲೇಟ್ಲೆಟ್ಸ್ ಅಂತ. ಇದನ್ನ ಆ ಮೆಷಿನ್ಗೆ ಹಾಕಿ ಅದನ್ನ ಬೇರೆ ಬೇರೆ ಮಾಡ್ಕೊತೀವಿ. ಪ್ಲೇಟ್ಲೆಟ್ ಅಂತ ಏನಿದೆ
ಅದರಿಂದ ಗ್ರೋತ್ ಫ್ಯಾಕ್ಟರ್ಸ್ನ ತೆಗೆದು ನಾವು ದೇಹದಲ್ಲಿ ಎಲ್ಲಿ ಬೇಕು ಎಲ್ಲಿ ಕೊಡ್ಬೋದು. ಇದರಿಂದ ಯಾವುದೇ ಅಲರ್ಜಿ ಆಗಲಿ ನೋವಾಗಲಿ ಏನಿರಲ್ಲ, ಯಾಕಂದರೆ ನಾರ್ಮಲ್ ಇಂಜೆಕ್ಷನ್ ಥರ ಅಷ್ಟೇ. ಇದರಲ್ಲಿ ಏನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ದೇಹದಲ್ಲೇ ನಮ್ಮ ಗುಣಮುಖವಾದ ಶಕ್ತಿ ಇರುತ್ತೆ, ಅದನ್ನು ಆ ದೇಹದ ಯಾವ ಅಂಗ ಬೇಕು ಅಲ್ಲಿಗೆ ತರಿಸ್ತೀವಿ. ಇದು ಔಷಧಿ ಥರ ಅಲ್ಲ, ಮೆಡಿಕಲ್ ಥರ ಔಷಧಿ ಥರ ಅಲ್ಲ ಇದು. ಯಾಕಂದರೆ ಇವಾಗ ಒಂದು ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಇವಾಗ ಒಂದು ಜ್ವರ ಬರುತ್ತೆ, ಇವಾಗ ಜ್ವರದಕ್ಕೆ ಏನು ಕಾರಣ ಅಂತ ಹುಡುಕ್ಬೇಕು. ಜ್ವರ ಕಮ್ಮಿಯಾಗ ಔಷಧಿಗಳಿರುತ್ತೆ, ಮಾತ್ರ ಹೆಂಗಿದೆ ಟ್ರೀಟ್ಮೆಂಟ್ ಅಂದರೆ ಯಾವ ಕಾರಣದಿಂದ ಆಗ್ತಿದೆ ಅದನ್ನು ಹೋಗಿ ಅದನ್ನು ಸರಿಪಡಿಸ್ತೀವಿ, ನಮ್ಮದೇ ದೇಹದಲ್ಲಿ ಗುಣಮುಖವಾಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ GFC ಥೆರಪಿಗೆ ಬಂದ ಎಲ್ಲ ಕನ್ಯಾಸ್ತ್ರೀಯರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಬಶೀರ್ ಅಬ್ದುಲ್ ಸರ್ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ. ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ನಮ್ಮ GFC ಥೆರಪಿ ಈ ಆಧುನಿಕ ವಿಧಾನ ಆಸನದ ಜನತೆಗೆ ಮತ್ತೊಂದು ಒಂದು ವಿಶೇಷ ಒಂದು ಯೋಜನೆ GFC ಥೆರಪಿನ ಇವತ್ತು ನಾವು ನಮ್ಮ ಜನಪ್ರಿಯ ಆಸ್ಪತ್ರೆಗೆ ಹಾಸನದ ಪ್ರಥಮ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಹಾಸನದ ಹಿರಿಯರು, ಹಾಸನದ ಒಂದು ಪಿಲ್ಲರ್ ಅಂತ ಹೇಳಬೇಕು, ಮತ್ತು ಸಮಾಜದ ಹೋರಾಟಗಾರರು ಆದಂತಹ ಇದು ಇನ್ನೊಂದೆರಡು ದಿನಗಳಲ್ಲಿ ಅವರ ಕೃತಿ ಬಿಡುಗಡೆ ಮತ್ತು ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇದೆ ಅಂತ ಒಂದು ವಿಶೇಷ ವ್ಯಕ್ತಿ ಇರುವಂತಹ ನಮ್ಮ ಡಾಕ್ಟರ್ ಗುರಪ್ಪದತ್ತನವರು. ಅದೇ ರೀತಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು, ಹಿರಿಯ ಕೀಲು ಮತ್ತು ಮೂಳೆ ತಜ್ಞರು, ಅದೇ ರೀತಿ ಹಿಮ್ಸ್ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರ ಮುಖ್ಯಸ್ಥರು ಆದಂಥ ನಮ್ಮ ಸ್ನೇಹಿತರು ಆದಂಥ ಶ್ರೀರಂಗವರೇ, ಅದೇ ರೀತಿ ಇಲ್ಲಿ ನಡೆದಂಥ ಎಲ್ಲ ನನ್ನ ವೈದ್ಯ ಮಿತ್ರರು ಮತ್ತು ಇಲ್ಲಿ ನಡೆದಂತಹ ಪತ್ರಕರ್ತ ಮಿತ್ರರು ಮತ್ತು ನಮ್ಮ ಎಲ್ಲ ಹಾಸನದ ಜನತೆ ಎಲ್ಲರೂ ಇಲ್ಲಿ ನಮ್ಮಂಥದ ಬಂಧು ಬಳಗದವರೇ, ಇದು ಏನಿದೆ ಇದು ಎಲ್ಲ ಗೊತ್ತಿರ್ಬೋದು. ಏನಾದರೂ ಆಗಲಿ ಆಪರೇಷನ್ ಶಸ್ತ್ರಚಿಕಿತ್ಸೆ ಅಂದರೆ ಜನ ಬಾಯಿ ಹಿಡಿತಾರೆ. ಆಪರೇಷನ್ ಅಂದರೆ ಸಾಕು, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿ, ಆಪರೇಷನ್ ಜನರಿಗೆ ಭಯ ಇದ್ದೇ ಇರುತ್ತೆ. ಆದರೆ ಇವಾಗಿನ ಕಾಲದಲ್ಲಿ ಆಪರೇಷನ್ ಇಲ್ಲದೆ ಅನೇಕ ಕಾಯಿಲೆಗಳನ್ನು ನಾವು ಗುಣಪಡಿಸ್ಬೋದು. ಅದೇ ನಿಮಗೆಲ್ಲ ಗೊತ್ತಿರುತ್ತೆ. ಮೂಳೆ ಕೀಲು ನೋವು ಅಂದರೆ ಮುಂಚೆ ಏನು ಮಂಡಿ ನೋವು ಬರೋದು 60-70 ವರ್ಷ, ಇವಾಗ ಏನಿಲ್ಲ 40 ವರ್ಷಕ್ಕೆ ಇದು ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಇಲ್ಲ ಭುಜ ನೋವು ಬರ್ಬೋದು, ಕತ್ತು ಬರ್ಬೋದು, ಬೆನ್ನು ನೋವು ಬರ್ಬೋದು, ಅದೇ ರೀತಿ ಇಮ್ರಿ ನೋವು ಬರ್ಬೋದು, ಕಾಲು ನೋವು ಬರ್ಬೋದು. ಅದೇ ರೀತಿ ಏನಿದೆ ನಮ್ಮ ಇನ್ನೊಬ್ಬರು ಡಾಕ್ಟರ್ ಅನುಪಮ ಮೇಡಮ್ ಕೂಡ ಇಲ್ಲಿದ್ದಾರೆ. ಅವರು ಕೂಡ ಇದರ ಸ್ಪೆಷಲಿಸ್ಟ್. ಅಂದರೆ ಬೆನ್ಮೂಳೆಗೆ ಏನು ಡಿಸ್ಕ್ ಅಂತ ಹೇಳ್ತೀವಿ, ಆ ಡಿಸ್ಕಿಗೂ ಕೂಡ ಆಪರೇಷನ್ ಇಲ್ಲದೆ ಇಂಜೆಕ್ಷನ್ ಕೊಟ್ಟು ವಿಶೇಷ ಒಂದು ಅವರ ಪರಿಣತಿ ಕೂಡ ಅವ್ರು ಪಡೆದಿದ್ದಾರೆ. ಅವರು ಕೂಡ ನಮ್ಮ ತಂಡದಲ್ಲಿದ್ದಾರೆ. ಅದೇ ರೀತಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಡಾಕ್ಟರ್ ಶಾರುಖ್ ಅವರು ಹೇಳಿದಂಗೆ, ಡಾಕ್ಟರ್ ಶಾರುಖ್ ಅವರು ಹೇಳಿದಂಗೆ GFC ಥೆರಪಿ ಅಂದರೆ ಏನು? ಇದು ಥೆರಪಿ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನೋವನ್ನು ಗುಣಪಡಿಸುವುದು. ಎಸ್ಪೆಷಲಿ ಗೊತ್ತಿರ್ಬೋದು, ಮಂಡಿ ನೋವು ಇರ್ಬೋದು, ಇಂಡಿ ನೋವು ಇರ್ಬೋದು, ಭುಜ ನೋವು ಇರ್ಬೋದು, ಅಲ್ಲ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕರಿಗೆ ಲಿಗಮೆಂಟ್ ಪ್ರಾಬ್ಲಮ್ ಇರುತ್ತೆ, ಮಂಡಿ ನೋವು ಇರುತ್ತೆ, ಇಂಡಿ ನೋವು ಇರುತ್ತೆ, ಭುಜ ನೋವು ಇರುತ್ತೆ. ಅಂತ ಟೈಮಲ್ಲಿ ಈ GFC ಥೆರಪಿಯನ್ನು ಮಾಡ್ಬೋದು. ಈ GFC ಥೆರಪಿ ಅಂದರೆ ಏನಂದರೆ, ಆಲ್ರೆಡಿ ಹೇಳಿದಂಗೆ ನಮ್ಮ ಶರೀರದ್ದೇ ಏನು ಗುಣಮುಖವಾಗುವ ಶಕ್ತಿ ಇರುತ್ತೆ, ಅದು ಅಲ್ಲಿಗೆ ರೀಚ್ ಆಗ್ತಾ ಇಲ್ಲ, ಕೆಲವೊಂದು ಸಲ ಅಲ್ಲಿಗೆ ತಲುಪಲ್ಲ. ಅಂತ ಟೈಮಲ್ಲಿ ಇವಾಗ ಇರ್ತಿರ್ಬೋದು, ಇವಾಗ ಒಂದು ಗಿಡಕ್ಕೆ ಅಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಏನು ಮತ್ತೆ ಗದ್ದೆಯಲ್ಲಿ ಇಲ್ಲ ತೋಟದಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಇದರ ಕಣಿ ಥರ ಮಾಡಿಬಿಟ್ಟು ನೀರು ಮುಂದಕ್ಕೆ ಹೋಗಿ ಮಾಡ್ತಾರೆ, ಅದೇ ರೀತಿ ಗೊಬ್ಬರ ಹಾಕ್ತಾರೆ. ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಶರೀರದ ಅಂಶಗಳಲ್ಲಿ ಖಂಡಿತ ಗುಣಪಡೆಯುವ ಶಕ್ತಿ ನಮ್ಮ ಶರೀರದಲ್ಲಿ ಇರುತ್ತೆ, ಅದರಲ್ಲಿಗೆ ತಪ್ತಾ ಇಲ್ಲ. ಆವಾಗ ನಾವು ಏನು ಮಾಡ್ತೀವಿ, ರಕ್ತನ ತೆಗೆದು ಯಾವ ಶಕ್ತಿ ಮತ್ತು ಯಾವ ರಕ್ತದ ಅಂಶಗಳು ಅಲ್ಲಿ ಬೇಕು ಅದನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಪುನರ್ಜನ್ಮ, ಆ ಜಾಗಕ್ಕೆ ಪುನರ್ಜನ್ಮ ಸಿಗೋದನ್ನು ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಥೆರಪಿ ಅಂತ. ಇದು ತಕ್ಷಣಕ್ಕೆ ಕೆಲವೊಂದು ಗೊತ್ತಿರ್ಬೋದು, ವಯಸ್ಸಾದವರಿಗೆ ನಾವು ಇಂಜೆಕ್ಷನ್ ಕೊಡ್ತೀವಿ ಮಂಡಿಗೆ, ಆ ಥರ ಅಲ್ಲ, ಅದು ಟೆಂಪರರಿ ಕೊಡುವಂಥ ಅದನ್ನೇ. ಇದು ಲಾಂಗ್ ಟರ್ಮ್ ಅಂದರೆ ಇವಾಗ ಗೊತ್ತಿರ್ಬೋದು, ಮಂಡಿ ನೋವು ಅಂತ ಬರುತ್ತೆ, 60 ವರ್ಷಕ್ಕೆ ಮಂಡಿ ಬದಲಾವಣೆ ಆ ಥರ ಬೇಕಾಗುತ್ತೆ. ಆದರೆ ಈ ಇಂಜೆಕ್ಷನ್ ಕೊಡುವುದರಿಂದ ಅವ್ರಿಗೆ ಮಂಡಿ ಸವೆತ 40 ವರ್ಷಕ್ಕೆ ಬರ್ಬೋದು, 50 ವರ್ಷಕ್ಕೆ ಬರುವುದನ್ನು ನಾವು 80 ವರ್ಷದವರೆಗೂ ಮುಂದುವರಿಸ್ಬೋದು. ಅಷ್ಟೊಂದು ಒಂದು ಸ್ಟ್ರಾಂಗ್ ಆಗಿ ಅದರಲ್ಲಿ ಆ ಅಂಶಗಳು ಇರುವುದರಿಂದ ಆ ಮಂಡಿ ಸವೆತನ ಮುಂದುವರಿಬೋದು. ಶಸ್ತ್ರಚಿಕಿತ್ಸೆ ಇಲ್ಲದೆ ಜನರಿಗೆ ನೋವು ನಿವಾರಕವಾಗಿ ನಾವು ಮಾಡ್ಬೋದು. ಜೊತೆ ನಿಮ್ದಿರ್ಬೋದು, ಕೆಲವರಿಗೆ ಹಿಂಡಿ ನೋವು ಬರುತ್ತೆ, ಕೆಲವರಿಗೆ ಟೆನ್ನಿಸ್ ಎಲ್ಬೋ ಅಂತ ಹೇಳ್ಬೋದು, ಎಲ್ಬೋದ ಹತ್ರ ನೋವು ಬರುತ್ತೆ, ಭುಜ ನೋವು ಮತ್ತು ಲಿಗಮೆಂಟ್ಸ್, ಅನೇಕ ರೀತಿಯ ಲಿಗಮೆಂಟ್ಸ್ ಇರುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಡಿಸ್ಕ್, ಬೆನ್ಮೂಳೆ ಡಿಸ್ಕ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಒಂದಲ್ಲ ಬೆನ್ನು ನೋವು ಬರುತ್ತೆ.
ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೂ ಸರ್ಜರಿ ಯೂಶಲಿ ಬೇಕಾಗಿಲ್ಲ 5ರಿಂದ 10% ಸರ್ಜರಿ ಬೇಕಾಗುತ್ತೆ. 90% ಜನರಿಗೆ ಕೂಡ ಈ ಇಂಜೆಕ್ಷನ್ ಮತ್ತೆ ಮುಖಾಂತರನೇ ಹುಷಾರಾಗುತ್ತೆ. ಸೊ ಅದಕ್ಕೂ ಕೂಡ ಡಾಕ್ಟರ್ ಅನುಪಮ್ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇದನ್ನು ಒಂದು GFC ಥೆರಪಿಯಿಂದ ನಮ್ಮ ಹಾಸನದಲ್ಲಿ ಪ್ರಥಮ ಬಾರಿಗೆ ನಾವು ಜನಪ್ರಿಯ ಆಸ್ಪತ್ರೆಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೂ ಇದೊಂದು ಮಾಹಿತಿ ಕೊಡಬೇಕಾಗಿ ತಮ್ಮೆಲ್ಲರಿಗೂ ಇವರಿಗೆ ಇಷ್ಟಪಡ್ತೇನೆ ಮತ್ತು ಜೊತೆಗೆ ಬಂದವರಿಗೆಲ್ಲರಿಗೂ ನಾನು ತುಂಬ ಕೃತಜ್ಞತೆ ಹೇಳಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಈ ಒಂದು ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗಿ ನಮಗೆಲ್ಲರಿಗೂ ಪ್ರೋತ್ಸಾಹಿಸಿದ ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.